ಕಚ್ಚೋಡ ನನ್ನ ಮಕ್ಕಳು. ಬೇರೆಯವ್ರ ಮಕ್ಕಳು ಹಸ್ಕೊಂಡಿದ್ರು ಪರವಾಗಿಲ್ಲ, ಸಮಾರಾಧನೆ ಮಾಡಿಸ್ತಾರೆ. ಅದೇ ಇವರು ಹೊಟ್ಟೆ ತುಂಬ ತಿನ್ನಬೇಕು, ನಾನು ಹಸ್ಕೊಂಡಿರ್ಬೇಕಂತ. ಅಲ್ಲ, ಯಾವ ದೇವ್ರು ಹೇಳಿದನ್ ಗುರು ನೀನು ಹಸ್ಕೊಂಡು ನನಗೆ ಸೇವೆ ಮಾಡು ಅಂತ? ಯಪ್ಪ, ಏನು ಹಸಿತಿದೆ ಹೊಟ್ಟೆ. ಇದೇನು ಗುರು ನೀನು ಟೆಸ್ಟ್ಗಳು? ಇರಲಿ. ಓಹೋ ಹೋ 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 ಹೋ, ಮೇಡಮ್ ಅವರು ಬರಬೇಕು, ಆಗಮಿಸ್ಬೇಕು. ಬನ್ನಿ ಬನ್ನಿ ಮೇಡಮ್. ರೆಸ್ಟ್ ತೊಗೊಳಕ್ಕೆ ಬಂದ್ರೇನೋ? ಚೆನ್ನಾಗಿ ಕತ್ತರಿಸ್ಕೊಂಡೇ ಬಂದ್ರ? ನಂದು ಸೇರಿಸಿ ತಿನ್ಕೊಂಬಂದ್ರೇನೋ? ನಾನು ಊಟ ಮಾಡಬಾರ್ದು ಅಂತ ಲಾಯರ್ ಸಾಹೇಬ್ರಿಗೆ ತಾವೇ ತಾನೇ ಹಾಕೊಟ್ಟಿರೋದು. ಲೈ, ಊಟದ ವಿಷಯದಲ್ಲಿ ಯಾರಾದರೂ ಆಟ ಆಡ್ತಾರಾ? ನೋಡು ನೋಡು ಹೆಂಗ್ ಸ್ವರ್ಗೋಗಿದ್ದೀನಿ ಅಂತ ನೋಡು. ಅಲ್ಲ, ನಿನಗೆ ಮನುಷ್ಯತ್ವನೇ ಇಲ್ವಾ? ಹೊಟ್ಟೆ ಹಸುವು ಅಂದ್ರೆ ಏನಂತ ಗೊತ್ತಿದ್ದಿದ್ರೆ ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿರ್ಲಿಲ್ಲ ಇವತ್ತು. ನನ್ನಿಂದ ಮಿಸ್ಟೇಕ್ ಆಗಿದ್ದು ಹೌದು, ನೀನು ಉಪವಾಸ ಇರೋ ಹಾಗೆ ಆಗಿದ್ದು ಹೌದು. ಆದರೆ ನಾನು ಲಾಯರ್ ಹತ್ರ ಏನೂ ಹೇಳಿಲ್ಲ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನೀನು ಅವ್ರನ್ನ ಹೋಗಿ ಕೇಳು. ಓಹೋ ಲೇ ಡೌರಾಣಿ, ಸುಮ್ಮನಿದ್ದಿದ್ದ ಲಾಯರ್ನ ಕೆಣಕಿ ಇವತ್ತು ಸಂಕಷ್ಟಿ ಅವನು ಊಟ ಮಾಡಂಗಿಲ್ಲ ಅಂತ ಅವ್ರನ್ನ ಕರ್ಕೊಂಬಂದಿದ್ದು ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದು ಸರಿ, ಅಲ್ಲಿ ದೊಡ್ಡ ದೊಡ್ಡ ಮಾತು ಹೇಳ್ದಿಯಲ್ಲ, ಹಸಿವು ಅಂದರೆ ಹಂಗೆ, ಹೊಟ್ಟೆ ಅಂದರೆ ಹಿಂಗೆ, ಏನೇನೋ ದೊಡ್ಡ ದೊಡ್ಡ ವೇದಾಂತ. ಅವೆಲ್ಲ ಹೆಂಗಮ್ಮ? ಯಾರು ಹೇಳ್ಕೊಟ್ರು ಇಷ್ಟೊಂದು ಸ್ಟ್ಯಾಂಡರ್ಡ್ ಡೈಲಾಗ್ಸ್ನ? ಯಾರು ಯಾಕಮ್ಮ ಹೇಳ್ಕೊಡ್ಬೇಕು? ಹೊಟ್ಟೆ ಬೆನ್ನು ಗಂಡ್ಕೊಂಡ್ರೆ ಇಷ್ಟು ಮಾತ್ರ ಅಲ್ಲ, ವೇದಾಂತನೂ ತಾನಾಗೆ ಬರುತ್ತೆ. ತಲೆ ಕೆಟ್ರೆ ನಿಮ್ಮ ಸಂಸ್ಕೃತನೂ ಬರುತ್ತೆ. ಕೇಳ್ತೀಯಾ? ನೀನು ಸಂಸ್ಕೃತ ಸ್ಪೆಷಲಿಸ್ಟ್ ಅಂತ ನನಗೆ ಗೊತ್ತು. ಆದರೂ ನಂಗೆ ಯಾಕೋ ಡೌಟು, ಅದನ್ನೆಲ್ಲ ನಿಂಗೆ ಯಾರಾದರೂ ಹೇಳ್ಕೊಟ್ರಾ ಅಂತ. ಅಯ್ಯೋ, ನಿಮ್ಮ ಮನೆ ಕಾಯುವಾಗಲೇ ನನ್ನನ್ನು ಉಪವಾಸ ಸಾಯಿಸಿದ್ದಲ್ದೆ ಈ ಟೈಮಲ್ಲಿ ಇಂಟ್ರಾಗೇಷನ್ ಬೇರೆ ಮಾಡ್ತಿದ್ಯಾ? ಅಲ್ಲ, ನೀನು ಒಂದು ಹೆಣ್ಣನೆ, ಹೆಂಡ್ತಿನೇ. ನನ್ನನ್ನು ಉಪವಾಸ ಬೀಳ್ಸಿದ್ ನಿನಗೆ ದೇವರಣೆಗೂ ಒಳ್ಳೇದಾಗಲ್ಲ. ಆಗ್ತಿಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಯಾರಾದ್ರೂ ಬಂದು ಹೊಟ್ಟೆ ಮೇಲೆ ಒಂದು ತಣ್ಣೀರ್ ಬಟ್ಟೆ ಕೊಡ್ರಪ್ಪ. ಅಪ್ಪ, ಆದಿತ್ಯ ಮಾವಂಗೆ ಒಂದು ಸಂಕಷ್ಟಿ ಮಾಡಿಸಿ ಗೆದ್ದೆ ಅಂತ ಬೀಗ್ತಿದ್ಯಾ? ಇರು, ಇನ್ನು ಒಂದು ವಾರ ಸಂಕಷ್ಟಿ ಮಾಡಿಸ್ತೀನಿ. ಬಿಡಲ್ಲ ಕಣೆ, ನನ್ನ ಮಾವಂಗೆ ಹಸ್ವಲ್ ಮಲ್ಗೋ ಥರ ಮಾಡ್ಯಾ? ನೋಡು ನಾನು ಏನು ಮಾಡ್ತೀನಿ ಅಂತ. ವಸುಂಧರ, ಇವತ್ತಿನ ಕತೆ ಮುಗ್ದೋಯ್ತು ಕಣೆ. ನಾನು ನಿನ್ನನ್ನೇ ಹುಡ್ಕೊಂಡು ಬರ್ತಿದ್ದೆ. ನನ್ನನ್ನ ಯಾಕೆ? ಅಯ್ಯೋ, ಕೋಪ ಮಾಡ್ಕೋಬೇಡ. ನಾನೇನು ಯಾವಾಗಲೂ ನಿನ್ನ ದ್ವೇಷಿಸಲ್ಲ. ನನ್ನ ಆದಿತ್ಯ ಮಾವನ್ ಚೆನ್ನಾಗಿ ನೋಡ್ಕೊ ಅಷ್ಟೇ. ಅವನನ್ನ ನೀನೇ ಚೆನ್ನಾಗಿ ನೋಡ್ಕೊಂತಿದ್ಯಲ್ಲ, ಸಾಕ್ಬಿಡು. ನೋಡು, ನನ್ನ ಗಂಡ ಆಗಿದ್ದಿದ್ರೆ ಅವರನ್ನ ಖಾಲಿ ಹೋಟೆಲ್ ಮಲಗಿಸ್ತಿದ್ನ. ಇನ್ಮೇಲೆ ಹೀಗೆ ಮಾಡಬೇಡ. ತಗೋ ಈ ಕಷಾಯನ. ನಿಮ್ಮ ಮಾವಂಗೆ ಕೊಡ್ಬೇಕಾ? ಅಲ್ಲ, ಇದು ನಿನಗೆ. ಇದು ಬರೀ ಕಷಾಯ ಅಲ್ಲ, ಇದು ಗಣೇಶನ್ ಪ್ರಸಾದ. ಇದನ್ನು ಕುಡಿದ್ರೆ ಮನಸ್ಸಿಗೆ, ದೇಹಕ್ಕೆ ವಿಶೇಷ ಶಕ್ತಿ ಬರುತ್ತೆ. ನಿನಗಿದನ್ನು ಕೊಡೋದ್ರಲ್ಲೂ ನನ್ನ ಸ್ವಾರ್ಥ ಇದೆ. ನೀನು ಚೆನ್ನಾಗಿದ್ರೆ ನನ್ನ ಮಾವ ಚೆನ್ನಾಗಿರೋಕ್ಕೆ ಸಾಧ್ಯ. ನಿನ್ನ ದೇಹ ಮನಸ್ಸು ಕ್ಲೀನ್ ಇದ್ರೆ ನನ್ನ ಆದಿತ್ಯ ಮಾವನ್ ಚೆನ್ನಾಗಿ ನೋಡ್ಕೊಳ್ತೀಯ. ಅದಕ್ಕೆ ನಿನಗೆ ಕೊಡ್ತಿದ್ದೀನಿ. ನಾನು ನನ್ನ ದೇಹ ಮನಸ್ಸು ಶುದ್ಧಿ ಇಟ್ಕೊಳ್ಳೋಕ್ಕೆ ದಿನ ಒಂದು ಕಪ್ ಕುಡಿತೀನಿ. ತಗೋ. ಓ, ನನ್ನ ಮನಸ್ಸು ಶುದ್ಧ ಇಲ್ಲ ಅಂತನಾ? ಎಲ್ಲದರಲ್ಲೂ ಹುಡುಕ್ಬೇಡ. ನಿನ್ನ ಮನಸ್ಸು ಆಲ್ರೆಡಿ ಶುದ್ಧ ಇದ್ರೆ ಫೈನ್. ದೇಹಕ್ಕೆ ಒಳ್ಳೇದು, ಕುಡಿ. ಓಕೆ, ಕೊಡು. ಥ್ಯಾಂಕ್ ಯು, ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್.
ಸಿ ಯು ಡಿಯರ್, ಸಿ ಯು ಇನ್ ಹಾಸ್ಪಿಟಲ್. ನಾನು ಆದಿತ್ಯನ್ ಕರ್ಕೊಂಡು ಜಾಲಿ ರೈಡ್ ಹೋಗ್ತೀನಿ. ಬರ್ತಾ ಹಾಗೆ ನಿನ್ನ ನೋಡಕ್ಕೆ ಮೂಸುಂಬಿ ತಗೊಂಡು ಬರ್ತೀನಿ. ಓಕೆ? ಓಹೋ, ಈ ವಸುಂಧರ ಯಾವತ್ತೂ ಇಷ್ಟೊಂದು ಮನುಷ್ಯತ್ವ ಕಳ್ಕೊಂಡವಳಲ್ಲ. ಹೇಗೆ ಒದ್ದಾಡಿಸ್ಬಿಟ್ಟೆ ಅವನನ್ನು. ಪಾಪ ಎಷ್ಟು ಹಸುವಾಗ್ತಿದ್ಯೋ ಏನೋ. ಅಬ್ಬಾ ಅಬ್ಬ, ನನ್ನ ಕೈಲಾಗ್ತಿಲ್ಲ. ಈ ಹಸುವನ್ನು ತಡ್ಕೊಳಕ್ಕೆ ನನ್ನ ಕೈಲಾಗ್ತಿಲ್ಲ. ನನ್ನ ಶತ್ರುಗೂ ನಾನು ಕೇಟ್ ಬಯಸೋಳಲ್ಲ. ಅಂಥದ್ದು ಏನು ಮಾಡಿದಾನೋ ನನಗೆ. ಇಲ್ಲಿಂದ ಓಡಿಸಿದ್ರೆ ಎಲ್ಲೋ ಹೋಗಿ ಬದುಕೊಳ್ತಾನೆ. ಇದನ್ನು ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ, ಅವನಿಗೆ ಕೊಡ್ತೀನಿ. ಅಬ್ಬಾ ಅಬ್ಬಾ, ಹಸು ಏನಪ್ಪ ಇಷ್ಟೊಂದು ಹಸು. ಇಲ್ಲಿ ಸಂಜು ತಡ್ಕೋ, ಸಂಜು ತಡ್ಕೋ. ಹಲೋ, ಕರಿತಾರದ್ ಕೇಳಿಸ್ತಾ ಇಲ್ವಾ? ನೋಡು, ಒದ್ದಾಡ್ತಿದ್ದೀನಿ. ನಿನ್ನ ಜೊತೆ ಜಗಳ ಮಾಡಕ್ಕೆ ನಂಗೆ ಶಕ್ತಿನೂ ಇಲ್ಲ. ಸುಮ್ಮನೆ ಉರಿಸ್ಬೇಡ, ಹೋಗ್ಬಿಡು. ಸಾರಿ, ಬೇಜಾರು ಮಾಡ್ಕೋಬೇಡ. ಹಲೋ, ನಿನ್ನ ಸಾರಿಯಿಂದ ನನ್ನ ಹೊಟ್ಟೆಯನ್ನು ತುಂಬಲ್ಲ. ನಿನ್ನ ಸಾರಿನ ನೀನೇ ಇಟ್ಕೊ. ನೋಡಿಲಿ ಏನು ತಂದಿದ್ದೀನಿ. ಏನಿದು? ಕಷಾಯ. ಇದನ್ನ ನನಗೆ ಯಾಕೆ ಕೊಡ್ತಿದ್ಯಾ? ಹೊಟ್ಟೆ ಹಸಿವು ಅಂತ ಒದ್ದಾಡ್ತಿದ್ಯಲ್ಲ, ಇದನ್ನ ಕುಡಿದ್ರೆ ಎನರ್ಜಿ ಬರುತ್ತೆ. ನಾನು ಕುಡಿಬೇಕಾಗಿದ್ದು ನಿನಗೆ ತಂದು ಕೊಡ್ತಾ ಇದ್ದೀನಿ. ಬೇಕಾದ್ರೆ ಕುಡಿ, ಬೇಡಾದ್ರೆ ಬಿಡು. ಈಗೇನು ಬೇಡ ಅನ್ನ ಕೊಡಿಲಿ. ಏನ್ ಆವಾಜು? ಆಯ್ತು ಮೇಡಮ್, ಈಗೇನು ಬೇಡ ಅನ್ನ ಕೊಡಿ, ಕೊಡಿ, ತಗೋ. ಥ್ಯಾಂಕ್ ಯು. ಗುಡ್ ನೈಟ್. ಹಾಂ ಅವ ಪಾಪ, ಛೇ, ಅದೆಷ್ಟು ಹೊಟ್ಟೆ ಹಸುವಿತ್ತೋ ಏನೋ. ಅಬ್ಬಾ, ಏನಾಯ್ತಪ್ಪ ನನ್ನ ಹೊಟ್ಟೆಗೆ? ತಲೆ ಎಲ್ಲ ತಿರುಗ್ತಿದೆಯಲ್ಲ. ಬಾ, ಆದಿತ್ಯ, ಇನ್ನು ಏನ್ ಸಾಕ್ಷಿ ಬೇಕು ನನ್ಗೆ? ಆದಿತ್ಯ, ಆದಿತ್ಯ ಎದ್ದೇಳು. ಆದಿತ್ಯ, ಇಲ್ಲೋಡು, ನಾನೇನ್ ಕಾವೇರಿ ಬಂದಿದ್ದೀನಿ. ಆದಿತ್ಯ, ಆದಿತ್ಯ ಕಣ್ಬಿಡು. ಆದಿತ್ಯ, ಆದಿತ್ಯ.